ನೀವು ಹೇಳ್ದಾಗೆ ಊರು ಬಿಡ್ತಾ ಇದ್ದೀವಿ ಬಾಬಾ. ಈಗಲೇ ಹೊರಟಿದ್ದೀವಿ. ಒಳ್ಳೆಯದಾಗಲಿ. ಆ ಇಚ್ಛಾಧಾರಿ ನಾಗಿಣಿ ನನ್ನ ದಿಗ್ಬಂಧನದಲ್ಲಿದ್ದಾಳೆ. ಇನ್ನು 12 ವರ್ಷ ಅವಳಿಗೆ ಏನು ಮಾಡ್ಕೊಳಕ್ಕಾಗಲ್ಲ. ಆ ಇಚ್ಛಾಧಾರಿ ನಾಗಿಣಿನ ಮರ್ತ್ ಬಿಡು. ಆ ನಾಗಿಣಿ ಈಗ ಶವಕ್ಕೆ ಸಮ. ನಾನ್ ಕಳ್ಕೊಂಡಿರೋ ಶಕ್ತಿನ ಪಡ್ಕೊಳ್ಳೋಕೆ ತಪಸ್ಸಿ ಕೂತ್ಕೋಬೇಕಾಗಿದೆ. ತಪಸ್ಸು ಮುಗಿತಿದ್ದ ಹಾಗೆ ಕಾಣಿಸ್ಕೊಳ್ತೀನಿ. ಪ್ರಯೋಜನ ಇಲ್ಲ ಅಮೃತ. ಕೆಟ್ಟ ಶಕ್ತಿಗಳು ವಿಜೃಂಭಿಸ್ತಿವೆ. ನೀನು ದಿಗ್ಬಂಧನಕ್ಕೊಳಗಾಗಿದ್ಯಾ. 12 ವರ್ಷದ ದಿಗ್ಬಂಧನ ಇದು. ಜೈ ಮಹಾಕಾಲ. ಹೊರಡೋಣ. कर्पूरगौरं करुणावतारं संसारसारं भुजगेन्द्रहारं. कर्पूरगौरं करुणावतारं संसारसारं भुजगेन्द्रहारं. सदा वसन्तं हृदयारविन्दे. सदा वसन्तं हृदयारविन्दे. भवं भवानी सहितं नमामि. भवं भवानी सहितं नमामि. ಅಮೃತ, ದುಷ್ಟ ಶಕ್ತಿಗಳು ನಿನ್ನ ಪ್ರದೋಷ ಕಾಲದಲ್ಲಿ ಬಂಧಿಸ್ಬಿಟ್ಟಿವೆ. ನೀನ್ ಎಷ್ಟೇ ಪ್ರಯತ್ನ ಪಟ್ರು ಏನು ಪ್ರಯೋಜನ ಇಲ್ಲ. ಹಾಗಂತ ನೀನು ಧೈರ್ಯ ಗೆಡ್ಬೇಡ ಅಮೃತ. ಪರಮೇಶ್ವರ ಇದ್ದಾನೆ, ಅವನನ್ನ ಪ್ರಾರ್ಥನೆ ಮಾಡು. ನಿನಗೆ ಆ ಈಶ್ವರನೇ ಏನಾದ್ರೂ ಸಹಾಯಕ್ಕೆ ಬರ್ಬಹುದು. 12 ವರ್ಷದ ಮಟ್ಟಿಗೆ ದಿಗ್ಬಂಧನಕ್ಕೆ ಒಳಪಟ್ಟಿದ್ಯಾ ನೀನು. ಪರಮೇಶ್ವರನ್ ಪ್ರಾರ್ಥನೆ ಮಾಡಲೇಬೇಕು ನೀನು. ಅವನೇ ತಾಯಿ, ಅವನೇ ತಂದೆ, ಎಲ್ಲ ನಿನಗೀಗ. ನನಗೆ ಯಾಕೀಗಾಗತ್ತೆ ಪರಮೇಶ್ವರ? ನಾನಿನ್ನೂ 12 ವರ್ಷ ಈ ದಿಗ್ಬಂಧನದಲ್ಲೇ ಇರೋ ಹಾಗಾದ್ರೆ ನನ್ನ ತಾಯಿಗೆ ಹೇಗೆ ಜೀವ ಕೊಡ್ಲಿ? ಹೇಗೆ ಜೀವ ಕೊಡ್ಲಿ ನಾಗಮಣಿ ಮೂಲಕ? ದರ್ಶನ ಕೊಡು ನನಗೆ. ಇಲ್ಲ ನನ್ನ ಪ್ರಾಣ ತಗೋ. ಹೇಗೂ ತಂದೆ ತಾಯಿ ಇಲ್ದವಳು ನಾನು. ಸತ್ತಾದ್ರೂ ಅವರನ್ನು ಸೇರ್ತೀನಿ. ದರ್ಶನ ಕೊಡ್ತೀಯೋ ಇಲ್ಲ ನನ್ನ ಪ್ರಾಣ ತಗೋತೀಯೋ ನಿನಗೆ ಬಿಟ್ಟಿದ್ದು ಈಶ್ವರ. ಈಗಲಾದ್ರೂ ಬಾ ತಂದೆ, ಬಂದು ನನ್ನ ಕಾಪಾಡು.